ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಲಕ್ಷ್ಮೀ ಜಾಲ್ಗೇರಿ. ನಾನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ ಪ್ರಥಮ ವರ್ಷದ ಅರಣ್ಯನ ವಿದ್ಯಾರ್ಥಿನಿ. ಈಗ ನಾನು ಕರ್ನಾಟಕದಲ್ಲಿ ಅರಣ್ಯ ಕೃಷಿ ಎಂಬ ವಿಷಯದ ಬಗ್ಗೆ ಮಾತನಾಡಲು ನಿಮ್ಮ ಮುಂದಿದ್ದೇನೆ. ಒಂದು ಪ್ರಮುಖ ಕೃಷಿ ವಿಧಾನವಾಗಿದೆ. ಇದೊಂದು ಅರಣ್ಯವನ್ನು ಒಟ್ಟಾಗಿ ಬೆಳೆಸುವ ಮೂಲ ಕೃಷಿ ಉತ್ಪಾದನಾ ಸುಧಾರಿಸುವ ಸಹಾಯ ಮಾಡುತ್ತದೆ. ಈ ವಿಧಾನದಲ್ಲಿ ಕೃಷಿ ಬೆಳೆಯುವುದು ಮತ್ತು ಮರಗಳನ್ನು ಒಂದೇ ಜಾಗದಲ್ಲಿ ಬೆಳೆದಂತೆ ಇದು ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ. ರೈತ ಬಾಂಧವರೇ, ಇದು ಆರ್ಥಿಕ ಲಾಭವನ್ನು ಕೂಡ ನಮಗೆ ನೀಡುತ್ತದೆ. ರೈತರಿಗೆ ತುಂಬ ಉಪಯುಕ್ತವಾದ ಬೆಳೆ ವಿಧಾನ ಎಂದು ಹೇಳಬಹುದು. ಆರ್ಥಿಕ ಲಾಭ ಹೇಗೆ ಆಗುತ್ತದೆ ಎಂದರೆ, ಬೆಳೆಗಳು ಮತ್ತು ಮರಗಳು ಒಂದೇ ಜಾಗದಲ್ಲಿ ಬೆಳೆಯುವುದರಿಂದ ರೈತರಿಗೆ ಹೆಚ್ಚಿನ ಆದಾಯವನ್ನು ಒದಗಿಸುತ್ತದೆ. ಪರಿಸರ ರಕ್ಷಣೆ ಕೂಡ ಆಗುತ್ತದೆ. ಮರಗಳಿಂದ ಆಕ್ಸಿಜನ್ ಬಿಡುಗಡೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟವನ್ನು ಇದು ಕಡಿಮೆಗೊಳಿಸುತ್ತದೆ. ಮಣ್ಣಿನ ಆರೋಗ್ಯವನ್ನು ಇದು ಸುಧಾರಣೆ ಮಾಡುತ್ತದೆ. ಹಾಗೆಯೇ ರೈತರಿಗೆ ಒಂದು ನನ್ನಿಂದ ಸಲಹೆ ಏನೆಂದರೆ, ರೈತರು ಬೆಳೆಯುವ ಕೃಷಿಗಳಲ್ಲಿ ಅರಣ್ಯ ಕೃಷಿಯನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ತುಂಬ ಸುಮಧುರವಾಗಿ ನಡೆಯುತ್ತದೆ ಎಂದು ಹೇಳಬಹುದು. ರೈತ ಬಾಂಧವರೇ, ಒಂದು ಉದಾಹರಣೆಗೆ ಹೇಳುತ್ತೇನೆ. ಈಗ ನೀವು ತೇಗವನ್ನು ಮತ್ತೆ ಅದರಲ್ಲಿ ಇನ್ನೊಂದು ನಿಮಗೆ ಅನುಕೂಲಕರವಾದ ಒಂದು ವಾರ್ಷಿಕ ಬೆಳೆಯನ್ನು ಬೆಳೆಯಬಹುದು. ಇದು ನಿಮ್ಮ ವಾರ್ಷಿಕ ಬೆಳೆಗಳಿಗೆ ತುಂಬ ಸಹಾಯಕರವಾಗಿ ನೀಡುತ್ತದೆ. ಗೊಬ್ಬರದ ಹಣವನ್ನು ನೀವು ಉಳಿಸಬಹುದು. ಹಾಗೆಯೇ ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ನಿಮ್ಮ ಜೀವನ ತುಂಬ ಚೆನ್ನಾಗಿ ನಡೆಯುತ್ತದೆ. ಇದರಿಂದ ನಿಮಗೆ ಹಣವೂ ಕೂಡ ಬರುತ್ತದೆ. ರೈತ ಬಾಂಧವರೇ, ಮರಗಳಿಂದ ಬೀಳುವ ಎಲೆಗಳಿಂದ ಗೊಬ್ಬರವಾಗಿ ಗೊಬ್ಬರದ ರೊಕ್ಕ ಉಳಿಯುತ್ತದೆ. ಹಾಗೆಯೇ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುತ್ತದೆ. ನೀರು ತುಂಬ ಹಾಯಿಸುವ ಅವಶ್ಯಕತೆ ಇರುವುದಿಲ್ಲ. ಬಿದ್ದ ಎಲೆಗಳೇ ನೀರನ್ನು ಹಿಡಿದಿಟ್ಟುಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಮಣ್ಣಿನಲ್ಲಿನ ಕ್ರಿಮಿಕೀಟಗಳನ್ನು ರೈತನ ಮಿತ್ರನಾದ ಎರೆಹುಳಗಳು ಬೆಳೆಯಲು ಇದು ಉಪಾಯಕಾರಿಯಾಗುತ್ತದೆ. ಇದು ತುಂಬ ಉಪಯುಕ್ತ ಬೆಳೆ ವಿಧಾನ ಎಂದು ಹೇಳಬಹುದು. ಇದು ಬೆಳೆದ ಇಂಗ್ಲಿಷ್ನಲ್ಲಿ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಅಗ್ರೋಫಾರೆಸ್ಟ್ರಿ ಎಂದು ಕರೆಯುತ್ತಾರೆ. ಅಗ್ರೋಫಾರೆಸ್ಟ್ರಿ ಎಂದರೆ ಇದು ಎತ್ತರದ ಗಿಡ ಮರಗಳನ್ನು ಬೆಳೆಯುವುದು. ಆ ಕಟ್ಟಿಗೆಯನ್ನು ಬಳಸಿಕೊಂಡು ನಾವು ನಮ್ಮ ಮನೆಯಲ್ಲಿ ಟೇಬಲ್, ಚೇರ್ ಇವುಗಳ ಎಲ್ಲವನ್ನು ಬೆಳೆಸಬಹುದು. ಹಾಗೆಯೇ ನಿಮಗೆ ಅನುಕೂಲಕರವಾಗಬೇಕೆಂದರೆ, ಹಣ ಬೇಕು ಎಂದರೆ ಮಾರಾಟವನ್ನು ಮಾಡಬಹುದು. ಇದು ಬೆಂಗಳೂರಿನಲ್ಲಿ ಒಂದು ತುಂಬ ದೊಡ್ಡ ಕಂಪನಿ ಕೂಡ ಇದೆ. ಹಾಗೆಯೇ ನಮಗೆ ಉಪಯುಕ್ತವಾಗಿ ಎಲ್ಲವನ್ನು ಬೆಳೆಸಬಹುದು. ದಿನನಿತ್ಯದ ಆಹಾರಕ್ಕಾಗಿ ಬೆಳೆಯನ್ನು ಬೆಳೆಯಬಹುದು, ವರ್ಷಕ್ಕಾಗಿ ಹಣವನ್ನು ಕೂಡ ಗಳಿಸಬಹುದೆಂದು ಹೇಳುತ್ತೇನೆ. ಹಾಗೆಯೇ ಜಲಸಂಪತ್ತು, ಅರಣ್ಯ ಕೃಷಿ ಜಲವಿದ್ಯುತ್ ಉಳಿಸುವ ಸಹಾಯ ಮಾಡುತ್ತದೆ. ಹೆಚ್ಚಿನ ನೀರು ಹಾಯಿಸುವ ಅವಶ್ಯಕತೆ ಬರುವುದಿಲ್ಲ. ಕರ್ನಾಟಕದಲ್ಲಿ ಇದು ಪ್ರಸ್ತುತ ತುಂಬ ಒಳ್ಳೆಯ ಬೆಳೆಗಳಾಗಿ ಬೆಳೆಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ 9019747655. ಧನ್ಯವಾದಗಳು ರೈತರೇ. ನನ್ನ ಹೆಸರು ಡಾಕ್ಟರ್ RC ಜಗದೀಶ್ ಅಂತ, ಕುಲಪತಿಗಳು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ, ಶಿವಮೊಗ್ಗ. ರೈತ ಬಾಂಧವರೇ, ಸಹ್ಯಾದ್ರಿ ಬ್ರ್ಯಾಂಡ್ ನಡೆಯಲ್ಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ, ಪದಾರ್ಥಗಳನ್ನ, ಬೀಜಗಳನ್ನ, ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ, ಜೇನುತುಪ್ಪವನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಭತ್ತದಲ್ಲಿ ಸಹ ಸಹ್ಯಾದ್ರಿ, ಗೋವಿನ ಸಹ್ಯಾದ್ರಿ ಮತ್ತೆ ಶೇಂಗಾದಲ್ಲೂ ಸಹ್ಯಾದ್ರಿ ಅನ್ನೋ ಮಾರಾಟವನ್ನ ಮಾಡ್ತೀವಿ. ಅದೇ ಸುಮಾರು 10 ಲಕ್ಷ ಗಿಡಗಳನ್ನ ನಾವು ತಯಾರು ಮಾಡಿದೀವಿ. ಅದು ಸಹ ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಆಗ್ತದೆ. ಕಾಳುಮೆಣಸು ಅಂತ ಹೇಳ್ತೀವಲ್ಲ, ಕಾಳುಮೆಣಸು ಮತ್ತೆ ಗೋಡಂಬಿ, ಅಡಿಕೆ, ತೆಂಗು ಮತ್ತೆ ಇತರ ಸಸ್ಯಗಳನ್ನ ಸಹ ನಾವು ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಮಾಡ್ತೀವಿ. ಜೇನುತುಪ್ಪವನ್ನ ನಾವು ಅನೇಕ ಜೈವಿಕ ಕೀಟನಾಶಕಗಳನ್ನು ಸಹ ನಾವು ಮಾರಾಟ ಮಾಡ್ತಿದ್ದೀವಿ. ಇದರ ಸದುಪಯೋಗವನ್ನ ರೈತರೆಲ್ಲರೂ ಸಹ ಪಡಿಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.